ಇವತ್ತು ಧರ್ಮಸ್ಥಳದ ನೇತ್ರಾವತಿ ನದಿ ತಟದಲ್ಲಿ ನಡೆದಂತಹ ಒಂದು ಉತ್ಖನನ ಕಾರ್ಯದ 4ನೇ ದಿನ. ಸೊ 4ನೇ ದಿನದ ಕಾರ್ಯಾಚರಣೆ ಈಗ ಸಂಪೂರ್ಣ ಮುಕ್ತಾಯವಾಗಿದೆ. ಇವತ್ತು 7 ಮತ್ತು 8ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಆಯಿತು. ಈಗ ಸದ್ಯಕ್ಕೆ 8ನೇ ಪಾಯಿಂಟ್ ಕೂಡ ಮುಗಿದಿದೆ. 8ನೇ ಪಾಯಿಂಟ್ನಲ್ಲಿ 6 ಅಡಿ ಅಗದ್ರು. ಯಾವುದೇ ರೀತಿ ಅಸ್ಥಿಪಂಜರ ಅಲ್ಲಿ ಸಿಗಲಿಲ್ಲ. ಮೂಳೆಗಳಾಗಲಿ ಏನೇ ಆಗಲಿ ಯಾವುದು ಕೂಡ ಲಭ್ಯವಾಗಿಲ್ಲ. ಈಗ ಸದ್ಯಕ್ಕೆ 7ನೇ ಪಾಯಿಂಟಲ್ಲಿ ಬರೀ ಸಿಕ್ಕಿದ್ದು ಒಂದು ಖರ್ಚಿಪ್ ಮಾತ್ರ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಈಗ ಸ್ಥಳದಿಂದ ನಾವು ಪ್ರತಿನಿಧಿ ಇಬ್ಬರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಒಬ್ಬರು ಪೃಥ್ವಿರಾಜ್ ಜಾಯ್ನ್ ಆಗ್ತಾ ಇದ್ದಾರೆ, ಹಾಗೆ ಅಶೋಕ್ ಕೂಡ ಇಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ಹೋಗೋಣ ಇವತ್ತಿನ ದಿನದ ಕಾರ್ಯಾಚರಣೆ ಬಗ್ಗೆ, ಹಾಗೆ ಈಗ ಸದ್ಯಕ್ಕೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ. ಪೃಥ್ವಿರಾಜ್, ಮೊದಲದಾಗಿ ಈಗ ಕಾರ್ಯಾಚರಣೆ ಸಂಪೂರ್ಣವಾಗಿ ನಿಂತಿದೆಯಾ? ಸೊ ವಾಟ್ ನೆಕ್ಸ್ಟ್? ಈಗ ನಾಳೆಯಿಂದನೇ ಫ್ರೆಶ್ ಆಗಿ ಅಗಿಯುವಂಥದ್ದು ಅಂತಾನೆ, ಯಾಕಂದರೆ 8ನೇ ಪಾಯಿಂಟ್ನಲ್ಲೇ ಹೆಚ್ಚು ಹೊತ್ತು ಇದ್ದರೂ ತುಂಬ ಚರ್ಚೆಗಳು ಆಗ್ತಾ ಇತ್ತು. ಸೊ ಏನು ಡೀಟೇಲ್ಸ್ ಇದೆ ಈಗ ಪೃಥ್ವಿರಾಜ್? ಖಂಡಿತ ರೆಹಮಾನ್, ಡೀಟೇಲ್ ಕೊಡೋದಕ್ಕಿಂತ ಮೊದಲು ಒಂದು ದೃಶ್ಯಾವಳಿಗಳು ತೋರಿಸ್ತೀನಿ. ಅಲ್ಲಿ ಏನು ಆ ಒಂದು ದೂರುದಾರನನ್ನು ಈಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅಂದರೆ ಈಗ ಕಾರ್ಯಾಚರಣೆ ಮುಗಿದಿದೆ. ಏನು 7, 8, 2 ಪಾಯಿಂಟನ್ನು ಕಾರ್ಯಾಚರಣೆ ಕಂಪ್ಲೀಟ್ ಆಯಿತು. ಈ ಸದ್ಯಕ್ಕೆ ಈ ಕಾರ್ಯಾಚರಣೆಯಿಂದ ಇವತ್ತಿಗೆ ಕೊನೆಗೊಳಿಸಲಾಗಿದೆ. ಸೊ ದೂರುದಾರನನ್ನು ಕೂಡ ಈಗ ಕರ್ಕೊಂಡು ಬರಲಾಗ್ತಾ ಇದೆ. ಸೊ ಎಲ್ಲ ತಂಡ ಅಲ್ಲಿ ವಾಪಸ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸದ್ಯಕ್ಕೆ ಇವತ್ತು 7 ಮತ್ತು 8 ಈ 2 ಸ್ಥಳಗಳ ಉತ್ಖನನ ಕಾರ್ಯವನ್ನು ಮಾಡಿದ್ರು. 2 ಕೂಡ ಕಂಪ್ಲೀಟ್ ಆಯಿತು. 7ರಲ್ಲಿ ಒಂದು ಖರ್ಚು ಬಿಟ್ಟರೆ ಇನ್ನೇನು ಕೂಡ ಸಿಗಲಿಲ್ಲ. 8ರಲ್ಲೂ ಕೂಡ ಯಾವುದೇ ರೀತಿ ವಸ್ತುಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸಿಕ್ಕಿರೋಂಥದ್ದು. ಆದರೂ ಕೂಡ ಒಂದೆರಡು ಬಕೆಟ್ಗಳಲ್ಲಿ ಕೆಲವೊಂದೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದನ್ನು ನಾವು ಸ್ವಲ್ಪ ದೃಶ್ಯಾವಳಿಗಳಲ್ಲಿ ನೋಡಿದ್ವಿ. ಸೊ ಅದೇನಿರ್ಬೋದು ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ. ಸದ್ಯಕ್ಕೆ ಒಟ್ಟಾರೆ ನೋಡೋದಾದರೆ ಏನು ನಿನ್ನೆ 6ನೇ ಪಾಯಿಂಟ್ ಏನಿತ್ತು, ಆ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಅಸ್ಥಿಪಂಜರ ಸಿಕ್ಕಿದ್ರಿಂದ 7ನೇ ಪಾಯಿಂಟ್ ಮತ್ತು 8ನೇ ಪಾಯಿಂಟಲ್ಲಿ ತುಂಬ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಅಲ್ಲೇನಾದರೂ ಸಿಗ್ಬೋದು ಅಂತ ಹೇಳಿ ಆತನೇ ಕೂಡ ಖುದ್ದು ಹೇಳಿದ್ದಂಥದ್ದು. ಮತ್ತು ಅದಕ್ಕೋಸ್ಕರ SIT ಅಧಿಕಾರಿಗಳು ಮತ್ತು ವಿವಿಧ ತಂಡ ಕೂಡ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಅಲ್ಲಿ ಅಗೆಯುವಂಥ ಕೆಲಸವನ್ನು ಮಾಡಿದರು, ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಪ್ರದೇಶದಲ್ಲಿ 7ನೇ ಏನು ಪಾಯಿಂಟ್ ನಂಬರ್ 7 ಇತ್ತು, ಆ 7ರಲ್ಲಿ ಯಾವುದೇ ರೀತಿ ಸಿಕ್ಕಿಲ್ಲ, 8ರಲ್ಲೂ ಕೂಡ ಯಾವುದೇ ರೀತಿ ಸಿಕ್ಕಿಲ್ಲ. ಅಲ್ಲಿ ನೋಡ್ಬೋದಾಗಿದೆ. ಈಗ ಎಲ್ಲರೂ ಕೂಡ ವಾಪಸ್ ಆಗ್ತಾ ಇರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಆ ಒಂದು ಪ್ರದೇಶ ಏನು ನಾವು ತೋರಿಸ್ತಾ ಇದ್ದೀವಿ, ಅದು ಆ 8ನೇ ಪಾಯಿಂಟ್. ಅದು 8ನೇ ಪಾಯಿಂಟ್ ಏನು ಅಗದಿದ್ರು, ಆ ಒಂದು ಅಗದಿರೋ ಪಾಯಿಂಟನ್ನು ಸಂಪೂರ್ಣವಾಗಿ ಈಗ ಅಲ್ಲಿ ಮುಚ್ಚಿದ್ದಾರೆ. ಸೊ ಅಲ್ಲಿ ಈಗ ಆ ಒಂದು ಪಾಯಿಂಟನ್ನು ಮುಚ್ಚಿದ್ರಿಂದ ಅದನ್ನ ಆ ಒಂದು ಮಿನಿ ಅರ್ತ್ ಮೂವರನ್ನು ಬಳಸಿ ಆ ಮಣ್ಣನ್ನು ಕೂಡ ಈಗ ಸಮತಟ್ಟು ಮಾಡಿರುವಂಥದ್ದು. ಸದ್ಯಕ್ಕೆ ಎಲ್ಲ ಅಲ್ಲಿ ವಾಪಸ್ಸು ಹೋಗ್ತಾ ಇರೋಂಥದ್ದನ್ನು ನಾವು ಅಲ್ಲಿ ನೋಡ್ಬೋದಾಗಿದೆ. ಅಂದರೆ ಈಗ ಏನು ಕಾರ್ಯಾಚರಣೆಗೆ ಒಂದು 60ರಿಂದ 65 ಜನರು ಅಲ್ಲಿಗೆ ಹೋಗಿದ್ರು, ಅವರೆಲ್ಲ ಹೋಗ್ತಾರೆ. ಈಗ ದೃಶ್ಯಾವಳಿಗಳಲ್ಲಿ ನಾವು ನೋಡ್ಬೋದಾಗಿದೆ. ಆತ ದೂರುದಾರ ಈಗ ವಾಪಸ್ಸು ಹೋಗ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಇವತ್ತು ಕೂಡ ಅದೇ ರೀತಿ ಬ್ಲಾಕ್ ಜಾಕೆಟ್ ಅನ್ನು ಹಾಕೊಂಡು ಆ ಮುಸುಕುದಾರಿಯಾಗಿರುವಂತಹ ಆ ಒಂದು ಅನಾಮಿಕ ದೂರುದಾರನನ್ನ ಈಗ ಕರೆದುಕೊಂಡು ವಾಪಸ್ ಹೋಗ್ಲಾಗ್ತಾ ಇದೆ. ಆತ ವಾಪಸ್ ಈಗ ಬರ್ತಾ ಇರುವಂಥದ್ದು. ಅಂದರೆ ಇವತ್ತಿಗೆ ಈ ಒಂದು ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ. ಸೊ ಮುಕ್ತಾಯ ಆಗಿದೆ. ಈ ಮೂಲಕ ಈ ಒಂದು ಕಾರ್ಯಾಚರಣೆ ಇವತ್ತಿಗೆ ಮುಕ್ತಾಯ ಆಗಿರುವಂಥದ್ದು. ಇನ್ನು ನಾಳೆ ಈ ಒಂದು ಕಾರ್ಯಾಚರಣೆ ಮತ್ತೆ ಆರಂಭವಾಗುತ್ತೆ. ನಾಳೆ ಬೆಳಗ್ಗೆ 9, 10ನೇ ಪಾಯಿಂಟಿಂದ ಆರಂಭ ಆಗುತ್ತೆ. ಅಂದರೆ ಇವತ್ತೇನು 8 ಕಂಪ್ಲೀಟ್ ಆಗಿದೆ, ನಾಳೆ 9ರಿಂದ ಆರಂಭವಾಗುತ್ತೆ. ಸೊ ಈ ಪಾಯಿಂಟ್ ನಂಬರ್ 9 ಎಲ್ಲಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇದು ನೋಡ್ಬೋದಾಗಿ ನಾವೇನು 8ನೇ ಪಾಯಿಂಟ್ ತೋರಿಸಿದ್ವಿ, ಅದರ ಪಕ್ಕದಲ್ಲಿ ಸೇತುವೆ ಏನಿದೆ, ಆ ಸೇತುವೆ ಆ ತುದಿಯಲ್ಲಿ ಏನು ಸಾಕಷ್ಟು ಜನರು ನಿಂತ್ಕೊಂಡಲ್ಲಿ ನೋಡ್ತಾ ಇದ್ದಾರೆ. ಸೊ ಆ ಒಂದು ಸಾಕಷ್ಟು ಜನರು ನಿಂತ್ಕೊಂಡು ನೋಡ್ತಾ ಇರುವಂತಹ ಪಾಯಿಂಟ್ನ ಆ ಭಾಗದಲ್ಲಿ ಅಲ್ಲೇನು ನಾವು ಒಂದು ವೈಟ್ ಒಂದು ಬಸ್ ಹೋಗ್ತಾ ಇರೋದನ್ನು ಗಮನಿಸಬಹುದಾಗಿದೆ. ಅದರ ಮುಂಭಾಗದಲ್ಲಿ ಒಂದು KSRTC ಬಸ್ ಏನು ಕಾಣ್ತಾ ಇದೆ, ಅದರ ಲೆಫ್ಟ್ ಸೈಡಿಗೆ ನಾವೇನು ದೃಶ್ಯಾವಳಿಗಳು ನೋಡ್ತೀವಿ, ಅದರ ಲೆಫ್ಟ್ ಸೈಡಿಗೆ ಇರುವಂಥ ಗುಡ್ಡ ಏನು ಕಾಣುತ್ತೆ, ಅಲ್ಲಿ ಇರುವಂಥದ್ದು 9, 10, 11ನೇ ಪಾಯಿಂಟ್. ಸೊ ನಾಳೆ ಅಲ್ಲಿ ಈ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ. ಸದ್ಯಕ್ಕೆ ಈಗ ಎಲ್ಲರೂ ಕೂಡ ಆ ಕಾಡಿನಿಂದ ವಾಪಸ್ ಬಂದಿದ್ದಾರೆ. ಆ 6ನೇ ಪಾಯಿಂಟ್ನಲ್ಲಿ ಹಾಕಿದಂತಹ ಜನ್ ಶೀಟ್ ಮತ್ತೆ ಒಂದು ರಾಡ್ಗಳನ್ನೇನು ಕಬ್ಬಿಣದ ರಾಡ್ಗಳನ್ನು ಹಾಕಿದ್ರು ಅದನ್ನೆಲ್ಲ ಕೂಡ ವಾಪಸ್ ತರ್ತಾ ಇದ್ದಾರೆ. ಇವತ್ತಿಗೆ ಈ ಒಂದು ಕಾರ್ಯಾಚರಣೆ ಮುಕ್ತಾಯವಾಗಿರುವಂಥದ್ದು. ನಾಳೆ ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇದೇ ಟೀಮ್ ನಾಳೆ ಬರುತ್ತೆ. ನಾಳೆ ಕೂಡ ಒಂದು 11:30 ಸುಮಾರಿಗೆ ಇಲ್ಲಿ ಮತ್ತೆ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಸೊ ಇಲ್ಲಿಗೆ ಹಾಕಿದಂತಹ ಜನ್ ಶೀಟ್ ಆ ಒಂದು ರಾಡ್ಗಳನ್ನೆಲ್ಲವನ್ನು ಕೂಡ ಈಗ ತೆಗೆದುಕೊಂಡು ಹೋಗಿ ಆ 9ನೇ ಪಾಯಿಂಟ್ ಏನಿದೆ ಅಲ್ಲಿಗೆ ಇಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇವತ್ತು ಇಲ್ಲಿಂದ ತಗೊಂಡೋಗಿ ಇಟ್ಟರೆ ನಾಳೆ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡು ಮತ್ತೆ ಉತ್ಖನನ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಸದ್ಯಕ್ಕೆ 7 ಮತ್ತು 8 ಪಾಯಿಂಟ್ನಲ್ಲಿ ಇವತ್ತು ಏನೂ ಸಿಗದೆ ಈ ಒಂದು ಕಾರ್ಯಾಚರಣೆ ಅಂತ್ಯವಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಪೃಥ್ವಿರಾಜ್.